ಗೊಜ್ಜಾವಲಕ್ಕಿ ತೋರಿಸೋಣ ಅಂತ ಅಂದ್ಬಿಟ್ಟು ಗೊಜ್ಜಾವಲಕ್ಕಿ ಮಾಡ್ತಾಯಿದ್ದೀನಿ. ನೋಡಿ, ಸೂಪರಾಗಿದೆ ಅಲ್ಲ, ಒಳ್ಳೆ ಟೇಸ್ಟಿಯಾಗಿದೆ ಗೊಜ್ಜಾವಲಕ್ಕಿ. ತುಂಬ ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡಿ ತೋರಿಸಿದ್ದೀನಿ. ಸೊ ಎಲ್ಲರೂ ಬೇಕಾದ್ರೂ ಮಾಡ್ಕೊಂಬಿಡ್ಬೋದು. ನೋಡಿ, ಒಂದೇ ಒಂದು ಪಾವಷ್ಟು, ಒಂದು ಪಾವು ಇಲ್ಲ ಒಂದು ಮುಕ್ಕಾಲು ಪಾವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದೇನು ಅಂದರೆ ಅರಳತ್ತಲ್ವ ಸ್ವಲ್ಪ, ಹಾಗಾಗಿ ನಾನು ಕಮ್ಮಿ ಕ್ವಾಂಟಿಟಿನೇ ಮಾಡಿದ್ದೀನಿ. ಇಷ್ಟರಲ್ಲಿ ಒಂದು ಇಬ್ಬರು ದೊಡ್ಡವ್ರು ತಿನ್ನಬಹುದು, ಅಷ್ಟು ಮಾಡ್ಬೋದು. ಸಣ್ಣದಾಗಿ ತರಿ ಮಾಡ್ಕೋಬೇಕು. ಅಂದರೆ ತುಂಬ ನೀವು ಪುಡಿ ಮಾಡ್ಕೊಂಬಿಡ್ಬೇಡಿ, ಸ್ವಲ್ಪ ಸುಮ್ಮನೆ ಹೀಗೆ ಗ್ರೈಂಡ್ ಮಾಡ್ಕೊಂಬಿಟ್ಟು ಸುಮ್ಮನಾದರೆ ಸಾಕು. ನೋಡಿ, ಈ ಥರ ದಪ್ಪ ಸಿಕ್ಕತ್ತೆ, ಆ ಥರ ಇದ್ದರೆ ಸಾಕು. ನೋಡಿ, ಇಷ್ಟ ಆಗಲಿ. ಇದನ್ನು ಒಣಗಿರೋಂಥ ಮಿಕ್ಸಿ ಜಾರಲ್ಲಿ ಮಾಡ್ಕೊಳ್ಳಿ, ಒದ್ದೆ ಇರೋದ್ರಲ್ಲಿ ಆಗಲ್ಲ ಈ ಥರ. ಆಮೇಲಿಂದ ಇದನ್ನು ತೆಗೆದಿಟ್ಕೊಂಬಿಟ್ಟಿರಿ ಅವಲಕ್ಕಿನ. ಮತ್ತು ಒಂದು ಬಾಣಲೆಗೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಹಾಕ್ಬಿಟ್ಟು ಮೆಂತ್ಯನ ಹುರ್ಕೋತಾ ಇದ್ದೀನಿ. ಇದರಲ್ಲಿ ಹೀರೋ ಇಂಗ್ರೀಡಿಯೆಂಟು ನಾನು ಮಾಡೋ ಗೊಜ್ಜಾವಲಕ್ಕಿನಲ್ಲಿ ಒಂದು ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಜೀರಿಗೆನೂ ಸೇರಿಸೋದು. ಮೆಂತ್ಯ ನೋಡಿ ಚೆನ್ನಾಗಿ ಕೆಂಪಗಾಗಿ ಅದು ಚಿಟಪಟ ಅನ್ನಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಜೀರಿಗೆನ ಹಾಗೆ ಹಾಕೋಣ. ಸೊ ಇದು ಫ್ರೈ ಆದಮೇಲಿಂದ ಚೆನ್ನಾಗಿ ಎಲ್ಲ ಕಡೆನೂ ಆಡೋ ಹಾಗೆ ನೀವು ಹುರ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿ ಮಾಡ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ. ನೀವು ಒಬ್ಬರಿಗೆ ಒಂದು 2 ಹಿಡಿ 3 ಹಿಡಿಯಷ್ಟು ಅವಲಕ್ಕಿ ಹಿಡಿ ಲೆಕ್ಕದಲ್ಲಿ ಹಾಕೋದಾದರೆ ಅಷ್ಟನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ನೋಡಿ, ಆಮೇಲೆ 1 ಚಮಚದಷ್ಟು ಜೀರಿಗೆನೂ ಸೇರಿಸಿದ್ದೀನಿ, ಹಸಿ ಜೀರಿಗೆ ಹಾಗೇನೆ. ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಒಂದು ಪಾತ್ರೆಯಲ್ಲಿ ಹುಣಸೆ ರಸ ಹಿಂಡ್ಬಿಟ್ಟು ಇಟ್ಕೋಬೇಕು. ಚೆನ್ನಾಗಿ ನೆನೆಸಿಟ್ಟಿರೋಂಥ ಹುಣಸೆ ಹಣ್ಣು ರಸ ಕಿವುಚ್ಕೊಂಡು ಇಟ್ಕೊಳ್ಳಿ. ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಹಿಡಿಯುತ್ತೆ, ಯಾಕಂದರೆ ಅವಲಕ್ಕಿ ಡ್ರೈ ಇರುತ್ತಲ್ವ, ಡ್ರೈ ಮತ್ತು ಸಪ್ಪೆ ಇರುತ್ತೆ, ಹಾಗಾಗಿ ಸ್ವಲ್ಪ ಹುಳಿ ಜಾಸ್ತಿ ಆಗೇ ಹಾಕ್ಕೊಳ್ಳಿ. ಆಮೇಲೆ ಬೆಲ್ಲನೂ ಅಷ್ಟೇ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ, ಆವಾಗ ಬೇಗ ಕರಗತ್ತೆ. ನಾನು ಸ್ವಲ್ಪ ದಪ್ಪದ ಹಾಕಿದ್ದೆ, ಆಮೇಲೆ ನಾನು ಪುಡಿ ಮಾಡಿಕೊಂಡೆ, ಪರವಾಗಿಲ್ಲ. ನೀವು ಪುಡಿ ಮಾಡಿಬಿಟ್ಟೇ ಹಾಕ್ಕೊಳ್ಳಿ. ಆಮೇಲೆ ನೋಡಿ, 1 ಚಮಚದಕ್ಕಿಂತ ಸ್ವಲ್ಪ ಕಮ್ಮಿ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಖಾರ ಮಾಡ್ತಾಯಿಲ್ಲ, ಮಕ್ಕಳು ತಿಂತಾರೆ, ಹಾಗಾಗಿ ನೀವು ಹಾಕ್ಕೊಳ್ಳೋದಿದ್ರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಒಂದು ಪಾವು ಹತ್ತತ್ರ ಇದೆ ಅಲ್ವ, 1 ಚಮಚದಷ್ಟು ಉಪ್ಪು ಸಾಕಾಗುತ್ತೆ. ನೀವು ರುಚಿ ನೋಡ್ಕೊಂಡು ಆಮೇಲೆ ಬೇಕು ಅಂದ್ರೂ ಸೇರಿಸ್ಕೋಬೋದು. ನೋಡಿ, ಈ ಸ್ಟೇಜಲ್ಲೇ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಬಿಡ್ಬೇಕು. ಆಮೇಲೆ ಅವಲಕ್ಕಿ ಹಾಕಿದ್ಮೇಲೆ ನೀರು ಹಾಕಿದ್ರೆ ಅವಲಕ್ಕಿ ಒಂಥರ ಟೇಸ್ಟ್ ಇಲ್ದಲೇ ಇರೋಂಗಾಗುತ್ತೆ. ಆಮೇಲಿಂದ ತಣ್ಣಗಾಗಿತ್ತಲ್ಲ ಮೆಂತ್ಯ ಮತ್ತು ಜೀರಿಗೆನ ಇದಕ್ಕೆ ಹಾಕ್ಕೊಂಡು ಕುಟ್ನಿನಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ತುಂಬ ಕಮ್ಮಿ ಇರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕ್ತಾಯಿಲ್ಲ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬೋದು. ತುಂಬ ಸಣ್ಣದಾಗಿ ಪುಡಿ ಆಗಬೇಕು ಅಂತಲೂ ಏನಿಲ್ಲ, ತರ್ತರಿಯಾಗಿ ಆದ್ರೂ ಸಾಕಾಗತ್ತೆ. ನನ್ನ ಮಗಳು ಇವತ್ತು ಬಂದು ಕೂತ್ಬಿಟ್ಟಿದ್ದಾಳೆ, ನಾನು ನೋಡ್ತೀನಿ ಹೆಂಗೆ ಮಾಡ್ತೀಯ ಅಂತ ಅಂದ್ಬಿಟ್ಟು. ಅದಕ್ಕೆ ಅವಳು ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇದ್ದಾಳೆ. ಆಮೇಲೆ ನೋಡಿ, ಇದಕ್ಕೆ ಗೊಜ್ಜಾವಲಕ್ಕಿದು ನಾವು ಇಲ್ಲಿ ಮಾಡಿಟ್ಕೊಂಡಿದ್ವಲ್ವ ನೀರು, ಅದಕ್ಕೆ ಗೊಜ್ಜು ಥರದನ್ನು ಅದಕ್ಕೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಟ್ಟು ಚೆನ್ನಾಗಿ ಅದನ್ನು ಇದು ಮಾಡ್ಕೊಳ್ಳಿ, ಕಲಿಸ್ಕೊಂಡು ಬೆಲ್ಲ ಎಲ್ಲ ಕರಗಲಿ. ಇದನ್ನು ಕುದಿಸೋ ಅವಶ್ಯಕತೆನೇ ಇಲ್ಲ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಬಿಡ್ಬೋದು ಗೊಜ್ಜಾವಲಕ್ಕಿ. ನೋಡಿ, ಬೆಲ್ಲ ನಾನು ಈ ಥರ ಕರಗಿಸ್ಕೊಂಡಿದ್ದೀನಿ, ಕೈಯಲ್ಲೂ ಸ್ವಲ್ಪ ಒತ್ತುಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲಿಂದ ಪುಡಿ ಮಾಡಿಟ್ಕೊಂಡಿದ್ವಲ್ವ ಅವಲಕ್ಕಿ, ಅದನ್ನು ಹಾಕ್ಕೋಬೇಕು. ನೋಡಿ, ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ಅವಲಕ್ಕಿನಲ್ಲಿ ಗಲೀಜು ಅಥವಾ ಭತ್ತ ಏನಾದ್ರು ಇತ್ತು ಅಂತಂದರೆ ಅದನ್ನೆಲ್ಲ ತೆಗೆದುಬಿಟ್ಟು ಪುಡಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಹಾಗೆ ಬಾಯಿಗೆ ಸಿಗುತ್ತೆ. ಆಮೇಲೆ ಎಲ್ಲದನ್ನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ. ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಚೆನ್ನಾಗಿ ಅದು ರಸ ಎಲ್ಲ ಹೀರ್ಕೊಳ್ಳಿ. ನೀವು ಅವಲಕ್ಕಿ ಹಾಕೋಕ್ಕೆ ಮುಂಚೆ ನಿಮಗೆ ಎಷ್ಟು ನೀರು ಬೇಕಾಗಬಹುದು ಅನ್ನೋದನ್ನ ನೋಡಿಕೊಂಡು ಸೇರಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಆ ಥರ ಸೇರಿಸಿಲ್ಲ ಅಂತಂದರೆ ಅವಲಕ್ಕಿ ಬರೀ ನೀರು ಥರ ಒಂಥರ ಸಪ್ಪೆ ಆದಂಗೆ ಆಗಿಬಿಡತ್ತೆ. ಆಮೇಲೆ ಹಾಕೋಕ್ಕೆ ಹೋಗಬೇಡಿ ನೀರನ್ನ ಆದಷ್ಟು. ಫಸ್ಟಿಗೆ ಜಾಸ್ತಿ ನೀರು ಹಾಕ್ಕೊಂಡಿದ್ರು ಅದು ಹೀರ್ಕೊಂಡು ಕಮ್ಮಿ ಆಗೋಗ್ಬಿಡತ್ತೆ. ಆಮೇಲೆ ನೋಡಿ, ಒಗ್ಗರಣೆ ಮಾಡೋದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ 1 ಹಿಡಿಯಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಣ್ಣ ಬರಲಿ ಅಲ್ಲಿವರೆಗೂ ಕರ್ಕೊಳ್ಳಿ. ಅದಾದಮೇಲೆ ಒಂದೇ ಒಂದು ಮೆಣಸಿನ್ಕಾಯಿನ, ಸುಮ್ಮನೆ ಹಸಿರು ಮೆಣಸಿನ್ಕಾಯಿನ ಅಲಂಕಾರ ಕಾಣೋಕ್ಕೋಸ್ಕರ ಅಷ್ಟೇ, ಇದನ್ನು ಹಾಕಲೇಬೇಕು ಅಂತಲೂ ಏನಿಲ್ಲ. ಆಮೇಲೆ ಒಂದೇ ಒಂದು ಎಸ್ಲಷ್ಟು ಕರಿಬೇವು, ಎಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಒಲೆ ಆಫ್ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಬೇಕು. ಲಾಸ್ಟಲ್ಲಿ ಹಾಕಿದ್ರೂ ಇದ್ರದ್ದು ಕಲರೇ ನಮಗೆ ಆಮೇಲೆ ಹೈಲೈಟ್ ಆಗೋದು. ಒಗ್ಗರಣೆನಲ್ಲಿ ಹಾಕ್ಬಿಟ್ಟು ನೋಡಿ, ಇದು ಚೆನ್ನಾಗಿ ಅವಲಕ್ಕಿ ಹೀರ್ಕೊಂಡಿದೆ ಉಪ್ಪು ಖಾರ ಎಲ್ಲ. ಆಮೇಲೆ ಆ ಒಗ್ಗರಣೆನ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ರುಚಿಯಾಗುತ್ತೆ. ಗೊಜ್ಜವಲಕ್ಕಿ ಇಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅನ್ನೋದೇ ಗೊತ್ತಿರಲ್ಲ ಪಾಪ ತುಂಬ ಜನರಿಗೆ. ಎಷ್ಟೊಂದು ಕಾಂಪ್ಲಿಕೇಟೆಡ್ ಏನೋ ಅಂತ. ಅದಕ್ಕೋಸ್ಕರ ನೋಡಿ, ಇಷ್ಟು ಇಬ್ಬರಿದ್ದಾರೆ ಮನೆಯಲ್ಲಿ ಅನ್ನೋವಾಗ್ಲೂ ಮಾಡ್ಕೋಬೋದು. ನೋಡಿ ಇವಾಗ್ಲೂ ಕಮ್ಮಿ ಕಾಣಿಸ್ತಾ ಇದೆ, ಬಟ್ ನೀವು ಇನ್ನೊಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಮೇಲೆ ನೋಡಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ. ತುಂಬ ಕ್ವಾಂಟಿಟಿ ನೀವು ನೋಡ್ಕೊಂಡು ಮಾಡ್ಕೋಬೋದು. ಇದನ್ನು ಜಾಸ್ತಿ ಮಾಡಿಕೊಂಡು ನಾನು ಕಮ್ಮಿ ಕ್ವಾಂಟಿಟಿಲನ್ನು ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಹೀರ್ಕೊಂಡ್ಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ ನೋಡಿ. ಹಾಗೆ ಅದು ಸ್ವಲ್ಪ ಅರಳ್ತಾ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ. ಆಮೇಲೆ ಇಂಗು ನೀರು ಸೇರಿಸ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಇಂಗು ನೀರು ಹಾಕಬೇಕಾಗತ್ತೆ. ಇಲ್ಲ ಅಂತಂದರೆ ಒಗ್ಗರಣೆಗೆ ಹಿಂಗೆ ಹಾಕ್ಬಿಟ್ಟು ಅದನ್ನು ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಒಂದು 2 ಹಿಡಿಯಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ನೋಡಿ, ಕಾಯಿ ಹಾಕುವಾಗ ನನ್ನ ಮಗಳಿಗೆ ಕಾಯಿ ಅಂದರೆ ತುಂಬಾ ಇಷ್ಟ. ಕಾಯಿ ಅಂತಂದ ತಕ್ಷಣ ಬಂದುಬಿಡ್ತಾಳೆ, ಅಮ್ಮ ನನಗೂ ಬೇಕು ಅಂತ. ಅದಕ್ಕೆ ಇಲ್ಲಿ TDS ಕಟ್ಟಾಗಿದೆ, ಅವಳಿಗೆ ಕೊಟ್ಟಿದ್ದೀನಿ ಸ್ವಲ್ಪ. ಆಮೇಲಿಂದ ನೋಡಿ ಎಲ್ಲದನ್ನೂ ಚೆನ್ನಾಗಿ ಕಲಿಸ್ಬಿಟ್ರೆ ರೆಡಿ ಆಗೋಗ್ಬಿಡುತ್ತೆ ಗೊಜ್ಜವಲಕ್ಕಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಅರಳಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ, ಅದೊಂದು ಮೇಯ್ನ್ ಪಾಯಿಂಟು. ಅದು ಬಿಟ್ಟರೆ ನಿಮಗೆ ಉಪ್ಪು ಖಾರ ಎಲ್ಲ ಮುಂಚೆನೇ ಹಾಕ್ಕೊಂಬಿಟ್ಟು ಅದಕ್ಕೆ ಆಮೇಲೆ ಅವಲಕ್ಕಿ ಸೇರಿಸ್ಬೇಕಾಗತ್ತೆ. ನೋಡಿ ಎಲ್ಲದರಲ್ಲೂ ಮಕ್ಕಳು ಅಂದ್ರೇ ಹಾಗೆ ಏನು ವಸ್ತು ಕಂಡ್ರು ಅದರಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಡುಗೆ ಮನೆಯಲ್ಲಿ ಅವರೂ ಸೇರಿಸ್ಕೊಂಡು ಏನಾದ್ರು ಮಾಡ್ತಾ ಇರುವಾಗ ಅವರೂ ಇದ್ದರೆ ಅವರಿಗೂ ಅಡುಗೆ ತಿಂಡಿ ಬಗ್ಗೆ ಇದು ಬರೀ ಅಮ್ಮ ಮಾಡೋ ಕೆಲಸ ಅಂತ ಅನಿಸ್ದಿರಾ ನಾವು ಇನ್ವಾಲ್ವ್ ಆಗ್ಬೋದಲ್ವಾ ಅಂತ ಅನಿಸೋಕ್ಕೆ ಚಾನ್ಸ್ ಇರುತ್ತೆ. ನೋಡಿ ತುಂಬ ರುಚಿಯಾಗಿದೆ ಗೊಜ್ಜವಲಕ್ಕಿ, ನೀವು ಮಾಡ್ಕೊಳ್ಳಿ.